ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿದ ಈಕೆ ಇದೀಗ ತಾನು ಮಾಡಿದ ತಪ್ಪಿಗೆ ಪೊಲೀಸರ ಅತಿಥಿಯಾಗಿದ್ದಾಳೆ. ಮಗುವೊಂದನ್ನ ದತ್ತು ಪಡೆದಿದ್ದ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಬಳಸಿಕೊಳ್ತಿದ್ಲು. ಇದು ಆಕೆಗೆ ಈಗ ಮಾರಕವಾಗಿದೆ. ಬನಿಂದ ಬಾ ಚಂದಿರ ಸಬ್ಸ್ಕ್ರೈಬ್ ಮಾಡಿ ಇಲ್ಲನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ. ಅರ್ನ್ ಮಾಡ್ತಾ ಇದೀವಲ್ಲ, ಸೊ ಇವಳು ದುಡ್ಡನ್ನ ಇಟ್ಕೊಳಕ್ ಇಷ್ಟಪಡಲ್ಲ. ಒನ್ ಮೋರ್ ಅನ್ಬೇಕು ನೀವು. ಸೋನು ಗೌಡ ಕಿರುತೆರೆಗೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡುತ್ತಿದ್ದ ಹೆಸರು. ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾದಲ್ಲಿ ಇವಳದ್ದೇ ಟ್ರೋಲ್, ಪಡ್ಡೆಗಳಿಗೂ ಹಾಟ್ ಫೇವರೇಟ್. ಆದ್ರೆ ಮಾಡಿದ ತಪ್ಪಿಗೆ ಈಗ ಈಕೆ ಕಂಬಿ ಎಣಿಸಬೇಕಾಗಿ ಬಂದಿದೆ. ರೂಲ್ಸ್ ಬ್ರೇಕ್ ಮಾಡಿ ಮಗು ದತ್ತು ಸ್ವೀಕಾರ. ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಅಂದರ್. ರೀಲ್ಸು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದ ಸೋನು ಶ್ರೀನಿವಾಸ್ ಗೌಡ ಕಿರುತೆರೆ ಹಾಗೂ OTTಯಲ್ಲಿ ಪ್ರಸಾರವಾಗ್ತಿದ್ದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಸ್ಪರ್ಧಿ. ಆದ್ರೆ ಅದೇ ಜನಪ್ರಿಯತೆ ಜೋಶ್ನಲ್ಲಿ ಕಾನೂನು ಮರೆತೇ ಹೋಗಿತ್ತು. ಮಾರ್ಚ್ 2ರಂದು ತನ್ನ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ರಾಯಚೂರು ಮೂಲದ ಹೆಣ್ಣು ಮಗುವೊಂದನ್ನ ಪೋಷಕರ ಸಮ್ಮುಖದಲ್ಲಿ ದತ್ತು ಪಡೆದಿರುವುದಾಗಿ ಸೋನು ಗೌಡ ಹೇಳ್ಕೊಂಡಿದ್ರು. ಆಫ್ಕೋರ್ಸ್ ಈಗ ಅವ್ರ ಅಪ್ಪ ಅಮ್ಮನ್ಗೂ ಇಷ್ಟ, ಇವಳು ನನ್ನ ಜೊತೆ ಇರೋಕ್ಕೂ ಇಷ್ಟ, ಪ್ರತಿಯೊಂದು ಇಷ್ಟ. ಇವಳಿಗೆ ಏನು ಇಲ್ಲದೆ ಇವಳಿಗೆ ನಾನು ಲಕ್ಷಾರು ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಅಂದ್ಮೇಲೆ ದತ್ತಕ್ಕೆ ತಗೊಂಡ್ಮೇಲೆ ಶಿ ಇಸ್ ಮೈ ಓನ್ ಲಿಟಲ್ ಸಿಸ್ಟರ್. ಯಾವಾಗ ಈ ವಿಚಾರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂತು ಆಗಲೇ ಎಡವಟ್ಟಾಗಿತ್ತು. ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಬಾಲ ನ್ಯಾಯ ಕಾಯ್ದೆ, ಹಿಂದೂ ದತ್ತು ಕಾಯ್ದೆಯ ಉಲ್ಲಂಘನೆಯಡಿ FIR ದಾಖಲಾಗಿತ್ತು. ನನ್ನ ಕಡೆಯಿಂದ ಕಂಪ್ಲೇಂಟ್ನ ನಾವು ಕೊಟ್ಟಿರೋದು. ಇವಾಗ ನಮ್ಮ ಒಂದು ಗ್ರೂಪ್ 5 ಡೇಸ್ನಿಂದ ಅವ್ರ ಕಾರಾ ಪೋರ್ಟಲ್ನಲ್ಲಿ ಇಲ್ಲಿಗಲ್ ಅಡಾಪ್ಷನ್ ಆಗಿದೆ. ಇಲ್ಲಿ ಕಾರಾ ಪೋರ್ಟಲ್ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆಸ್ ಪರ್ ದಿ JJ ಆಕ್ಟ್ 75 ಪ್ರಕಾರ 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು, ಅದು ಇಲ್ಲಿಗಲ್ ಆಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ತಗೊಂಡಿದೀವಿ. ಸೊ FIR ನ ಲಾಡ್ಜ್ ಮಾಡಿದೀವಿ. ಸೊ ಇನ್ನ ಇತರೆ ಯಾವತ್ತೇ ಆಗ್ಲಿ ಯಾರಾದ್ರೂ ಮಗುನ ದತ್ತಕ್ಕೆ ತಗೊಂಡಿದ್ದೀರಾ ಅಂದ್ರೂ, ಇಲ್ಲ ಮಗುನ ಯಾವ ಕಡೆಯಿಂದ ಆದ್ರೂ ತಗೊಂಡಿದ್ದೀರಾ ಅಂತ ಇದ್ರು, ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತಗೊಳೋದಕ್ಕೆ ಬರೋದಿಲ್ಲ, ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ, ಅದು ಇಲ್ಲಿಗಲೇ ಆಗುತ್ತೆ. ಮೇಲ್ನೋಟಕ್ಕೆ ಮಗು 1 ಅಥವಾ 2ನೇ ತರಗತಿಯ ಶಿಕ್ಷಣಕ್ಕೆ ಅರ್ಹವಾಗಿರುವಂತೆ ತೋರುತ್ತಿದ್ದು ಮಾರ್ಚ್ ತಿಂಗಳಲ್ಲಿ ಶಾಲೆಗೆ ಕಳಿಸಿರುವುದಿಲ್ಲ. ಅಲ್ಲದೆ ಮಗುವಿನ ಪೋಷಕರು ಹಾಗೂ ಮಗುವಿಗೆ ವಿವಿಧ ಸೌಕರ್ಯಗಳನ್ನು ನೀಡಿರುವುದಾಗಿ ಸೋನು ಗೌಡ ಹೇಳ್ಕೊಂಡಿರುವುದು ಮೇಲ್ನೋಟಕ್ಕೆ ಇದು ಮಾರಾಟ ಪ್ರಕ್ರಿಯೆಯಂತೆ ತೋರುತ್ತಿದೆ. ಸೊ ನಾನು ಏನಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಅಂದ್ರೆ, ಸೊ ಅರ್ನ್ ಮಾಡ್ತಾ ಇದೀವಲ್ಲ, ಸೊ ಇವಳು ದುಡ್ಡನ್ನ ಇಟ್ಕೊಳಕ್ ಇಷ್ಟಪಡಲ್ಲ. ಸೊ ಇವಾಗ ಅವಳು ಸ್ಕೂಲಿಗೆ ಅದಕ್ಕೆ ಇದಕ್ಕೆ ಬಟ್ಟೆಗೆ ಅಂತಾನೆ ಲಕ್ಷ ಇವಾಗ ನಾನು ಕಟ್ಟಬೇಕು. ಸೊ ಕರ್ಕೊ ಬಂದಿದ್ದೀನಿ ಅಂತ ಅಂದ್ಮೇಲೆ ನಾನು ಕಟ್ಟಬೇಕು. ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ಲೇಂಟಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ JJ ಆ್ಯಕ್ಟ್ ಮತ್ತು ಜೂನಿಯರ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವು ಒಂದು ಕಂಪ್ಲೇಂಟನ್ನು ತಗೊಂಡು ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆನ ನಾವು ಕೈಗೊಳ್ತೀವಿ. ಸದ್ಯ ಪೊಲೀಸರು ಮಗುವನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಸರ್ಕಾರಿ ಬಾಲಮಂದಿರದಲ್ಲಿ ಆಶ್ರಯ ಕಲ್ಪಿಸಿದ್ದಾರೆ. ಸೋನು ಗೌಡ್ರನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ 4 ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಿದ್ದು ಸದ್ಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಲೀಗಲ್ ಆಗಿ ಎನ್ಕ್ವೈರಿ ನಡೀತಾ ಇದೆ. ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಹುಡುಗಿನ ರಕ್ಷಣೆ ಮಾಡಕ್ಕೆ ಅಂತ ನಾನು ಕರ್ಕೊಂಡ್ ಬಂದಿದ್ದು. ಸ್ಟಿಲ್ ಅವಳು ಸೇಫ್ ಆಗಿದ್ದಾಳೆ, ಆರಾಮಾಗಿದ್ದಾಳೆ. ನಾಳೆ ಸೋನು ಶ್ರೀನಿವಾಸ್ ಗೌಡ್ರನ್ನ ರಾಯಚೂರಿಗೆ ಕರೆದೊಯ್ದು ಮಗುವಿನ ತಂದೆ ತಾಯಿಯ ಹೇಳಿಕೆ ದಾಖಲು ಮಾಡಿಕೊಳ್ಳಲಿದ್ದಾರೆ. ಬಳಿಕ ಮೊಬೈಲ್ ಜಪ್ತಿ ಮಾಡಿ ಮಗುವಿನ ಜೊತೆ ಮಾಡಿರೋ ರೀಲ್ಸ್ ಡೌನ್ಲೋಡ್ ಮಾಡಿ ಅದನ್ನ ಪಂಚನಾಮೆ ಮಾಡಲಿದ್ದು ಭಾನುವಾರ ಸೋನು ವಾಸವಿದ್ದ ಅಪಾರ್ಟ್ಮೆಂಟ್ನ ಅಕ್ಕಪಕ್ಕದ ನಿವಾಸಿಗಳ ಹೇಳಿಕೆ ದಾಖಲು ಮಾಡಲಿದ್ದಾರೆ. ಇನ್ನು ಕಾನೂನಾತ್ಮಕ ದತ್ತು ಸ್ವೀಕಾರ ಪ್ರಕ್ರಿಯೆ ರಾಜ್ಯದಲ್ಲಿ ಹೇಗಿರಬೇಕು, ಸೋನು ಶ್ರೀನಿವಾಸ್ ಗೌಡ ರೂಲ್ಸ್ ಉಲ್ಲಂಘಿಸಿದ್ದೆಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಇನ್ನು ಮಕ್ಕಳನ್ನು ಹೊಂದಿಲ್ಲದ ದಂಪತಿ ಯಾರು ಬೇಕಾದರೂ ದತ್ತು ಪಡೆಯಬಹುದು. ದತ್ತು ಪಾಲಕರ ವಯಸ್ಸು 45 ವರ್ಷ ಮೀರಿರಬಾರದು. ದತ್ತು ಪಾಲಕರ ಆದಾಯ ಮಾಸಿಕ ಕನಿಷ್ಠ 5,000 ಇರಬೇಕು. ದತ್ತು ಪಾಲಕರು ವಿವಾಹವಾಗಿ ಕನಿಷ್ಠ 5 ವರ್ಷವಾಗಿರಬೇಕು. ವೈವಾಹಿಕ ಸಂಬಂಧ ಚೆನ್ನಾಗಿರುವ ಬಗ್ಗೆ ದೃಢೀಕರಿಸಬೇಕು. ದತ್ತು ಪಾಲಕರು ಒಂಟಿಯಾಗಿದ್ರೆ ವಯಸ್ಸು 30 ವರ್ಷ ಮೇಲ್ಪಟ್ಟಿರಬೇಕು. ಮಗು ಪಾಲಕರ ವಯಸ್ಸಿನ ಅಂತರ 21 ವರ್ಷಗಳಾಗಿರಬೇಕು. ದತ್ತು ಪಡೆದ ಮಗುವಿನ ಮಾಹಿತಿ ಗೌಪ್ಯತೆ ಕಾಪಾಡಬೇಕು.
ಆದರೆ ಸೋನು ಶ್ರೀನಿವಾಸ್ ಗೌಡ ಈ ಪ್ರಕ್ರಿಯೆಯನ್ನ ಕಾನೂನಾತ್ಮಕವಾಗಿ ಪಾಲಿಸದೆ ಹಣ ಅಥವಾ ಆಮಿಷ ನೀಡಿ ಮಗುವನ್ನ ಪಡೆದಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅಲ್ಲದೆ ಗೌಪ್ಯತೆ ಕಾಪಾಡದೆ ರೀಲ್ಸ್ನಲ್ಲಿ ಬಹಿರಂಗಪಡಿಸಿದ್ದು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.